ಸೊ ಇಂಡಿಗೋದವರು ಟಿಕೆಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗಿದೆ. ಸೊ ಟಿಕೆಟ್ ದರ ಕ್ಯಾನ್ಸಲ್ ಆಗಿರೋ ಟಿಕೆಟ್ನ ಯಾರು ಪ್ಯಾಸೆಂಜರ್ಸ್ ಇರೋದೋ ಅವರು ಬೇರೆ ಏರ್ಲೈನ್ಸ್ಗಳ ಟಿಕೆಟ್ ಮೂಲಕ ತಮ್ಮ ಡೆಸ್ಟಿನೇಷನ್ಗಳಿಗೆ ಹೋಗೋ ಟ್ರೈ ಮಾಡ್ತಿದ್ದಾರೆ. ಬಟ್ ಟಿಕೆಟ್ ಪ್ರೈಸ್ 1,00,000 ತನಕ ಮುಟ್ಟಿದೆ. ಅನ್ಫಾರ್ಚುನೇಟ್ಲಿ ವಿಚ್ ಈಸ್ ನಾಟ್ ಅಟ್ ಆಲ್ ಗುಡ್. ಸೊ ಕೇಂದ್ರ ಸರ್ಕಾರ ಇಂಡಿಗೋ ವಿರುದ್ಧ ದಂಡ ಕೂಡ ಹಾಕಿದೆ. ಸೊ ಪ್ರಯಾಣಿಕರು ಕೂಡ ತುಂಬಾ ಕಷ್ಟನ ಅನುಭವಿಸಿದ್ದಾರೆ. ಮೊಬೈಲ್ಸರ್ಗೆ ಕ್ಯೂ, ತಮ್ಮ ಬ್ಯಾಗ್ಗಳು ಮಾಯ ಆಗಿಬಿಟ್ಟಿದ್ದಾವೆ, ಊಟ ತಿಂಡಿ ಅವರಿಗೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆಮೇಲೆ ವಿಪರೀತ ಚಳಿ, ಈ ಥರ ಔಷಧಿ ಸ್ಯಾನಿಟರಿ ಪ್ಯಾಡ್ಗಳು ಕೂಡ ಸಿಗ್ತಿಲ್ಲ. ಸೊ ಅದ್ರ ಜೊತೆಗೆ ಇವರಿಗೆಲ್ಲ ಹೆಲ್ಪ್ ಆಗೋಕ್ಕೋಸ್ಕರ ಇಂಡಿಯನ್ ರೈಲ್ವೇಸ್ ಕೂಡ ಹೊಸ ರೂಟ್ಗಳನ್ನು ಬಿಟ್ಟಿದೆ. ಯಾರ್ಯಾರು ಈ ವಿಮಾನ ಕ್ಯಾನ್ಸಲ್ನಿಂದಾಗಿ ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಅವರಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಆದಷ್ಟು ಬೇಗ ಈ ಇಶ್ಯೂ ಸಾಲ್ವ್ ಆಗಲಿ ಅಂತ ನಾವು ಆಶಿಸೋಣ. ಸೊ ಮುಂದಿನ ನ್ಯೂಸ್ ಏನಪ್ಪ ಅಂದರೆ, ಸೀಮಾ ಶುಲ್ಕ ಸರಳೀಕರಣವೇ ಮುಂದಿನ ದೊಡ್ಡ ಸುಧಾರಣೆ ಅಂತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇವರು ಇತ್ತೀಚೆಗಷ್ಟೇ GSTನ ತುಂಬ ಕಡಿಮೆ ಮಾಡಿದರು. ಸೊ ಇದರಿಂದ ಬಹಳಷ್ಟು ಅನುಕೂಲಗಳು ಎಲ್ಲ ವರ್ಗದವರಿಗೂ ಆಗಿತ್ತು. ಸೊ ಮುಂದೆ ಏನಾದರೂ ಸಿಂಪ್ಲಿಫಿಕೇಷನ್ ಮಾಡೋದಿದ್ರೆ ಅದು ಸೀಮಾ ಶುಲ್ಕ ಅಂದರೆ ಕಸ್ಟಮ್ ಡ್ಯೂಟಿನ ಅವರು ಇನ್ನೂ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೆ. ಇದು ಕೂಡ ಆದಷ್ಟು ಬೇಗ ಆಗಲಿ, ನಮ್ಮ ಸಾಮಾನ್ಯ ಜನರಿಗೆ ಅನುಕೂಲ ಸಿಗಲಿ ಅನ್ನೋದೇ ನಮ್ಮ ಆಶಯ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೀಲಿಕ್ಕಿದೆ. ಸೊ ಸರ್ಕಾರ ಹಾಗೂ ವಿಪಕ್ಷ ಎರಡೂ ಸಿದ್ಧವಾಗಿದೆ. ಜಟಾಪಟಿಗಳು ನಡೆಯೋ ಎಲ್ಲ ಚಾನ್ಸಸ್ಗಳಿದ್ದಾವೆ. ಹಾಗೆಯೇ ಮುಖ್ಯಮಂತ್ರಿಗಳಿಗೆ ವಿಜಯೇಂದ್ರ ಅವರ ಪ್ರಶ್ನೆಗಳು ರೆಡಿಯಾಗಿದ್ದಾವೆ. ಏನಂದರೆ ಭ್ರಷ್ಟಾಚಾರ ವಿಚಾರದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಹೆಂಗೆ, ವಾಲ್ಮೀಕಿ ಹಗರಣದಲ್ಲಿ ಅವರೇ ಒಪ್ಕೊಂಡಿದ್ದರು, ಹಗರಣದ ಮೊತ್ತ ಕಡಿಮೆ ಎಂದಿದ್ದರು, ಇದು ಮರ್ತೋಯ್ತಾ, ಅಥವಾ ಮೋಡ ಪ್ರಕರಣದಲ್ಲೂ ಅವರು ಹೆಂಗೆ ಸೇಫ್ ಆಗಿಬಿಟ್ರು ಅನ್ನೋದೆಲ್ಲ ಕ್ವಶನ್ಗಳು ವಿಪಕ್ಷ ನಾಯಕರು ಡೆಫಿನೆಟ್ಲಿ ಕೇಳಲಿಕ್ಕಿದ್ದಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಲ್ಲಿ. ಭಾರತ-ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ರಷ್ಯಾ ಹಾಗೂ ಇಂಡಿಯಾ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಸೇನಾ ಪರಿಕರಗಳ ಉತ್ಪಾದನೆಯನ್ನು ನಡೆಸಲಿಕ್ಕಿದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಗಿದೆ. ಹಾಗೆಯೇ ನಾವಿವಾಗ ಕ್ರೀಡಾ ಸುದ್ದಿಗೆ ಬಂದರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸರಣಿಯನ್ನು ಭಾರತ ಗೆದ್ದಿದೆ. ಸೊ ಭಾರತ ಗೆದ್ದಿದೆ 2-1 ಗೆದ್ದಿದೆ. ಜೈಸ್ವಾಲ್ ಅವರು ತಮ್ಮ ಪ್ರಥಮ ಶತಕವನ್ನು ದಾಖಲಿಸಿದ್ದಾರೆ. ಕೊಹ್ಲಿ ಹಾಗೂ ರೋಹಿತ್ ಕೂಡ 50 ಆಮೇಲೆ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ನಡುವೆ ನಡೀತಿರುವಂತಹ ಟೆಸ್ಟ್ ಡ್ರಾದತ್ತ ಸಾಗಿದೆ. ಹಾಗೆಯೇ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ನಡುವಣ ಟೆಸ್ಟ್ ಆಸ್ಟ್ರೇಲಿಯಾ ಗೆಲುವಿನತ್ತ ಸಾಗಿದೆ. ಸೊ ಇದಾಗಿತ್ತು ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ನ್ಯೂಸ್ಗಳು. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.